ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಇವತ್ತು ಒಂದು ತುಂಬಾ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ನಾವು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ, ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಯಾವತ್ತೂ ಬೆಳೆಯೋದಕ್ಕಾಗಲ್ಲ. ಅದರಿಂದ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಮುಖ್ಯವಾದ ವಿಷಯ ಇದೆ ಅಂತ ಹೇಳಿದೆ. ಏನಂತಂದರೆ, ನಮ್ಮ ಕರ್ನಾಟಕ ಸರ್ಕಾರದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅನ್ನೋದು ಎಷ್ಟು ಮುಂದುವರಿತಾ ಇದೆ ಅಂತಂದರೆ ಅದು ಹೇಳಲಿಕ್ಕೂ ಕೂಡ ತೀರ್ದು ಅಷ್ಟೊಂದೆಲ್ಲನೂ ಮುಂದುವರಿತಾ ಇದೆ. ಇದರಲ್ಲಿ ಇವಾಗ ಇನ್ನೊಂದು ತುಂಬ ಮುಖ್ಯವಾದಂತಹ ಒಂದು ತಿದ್ದುಪಡಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ತಂದಿದೆ. ಅದರಲ್ಲಿ ಏನಂತಂದರೆ, ಇನ್ನು ಮುಂದೆ ಯಾವುದೇ ಒಂದು ನಕಲಿ ಸೇಲ್ ಡೀಡ್, ಫೇಕ್ ಡಾಕ್ಯುಮೆಂಟ್ಸ್ ಏನಾದರೂ ಆಗಿತ್ತು ಅಂತಂದರೆ ಡೈರೆಕ್ಟ್ DC ಮತ್ತು ಸಬ್ ರಿಜಿಸ್ಟರ್ಡೇನೆ ಆ ಫೇಕ್ ಸೇಲ್ ಡೀಡನ್ನು ಕ್ಯಾನ್ಸಲ್ ಮಾಡ್ಬೋದು. ಆ ಥರ ಒಂದು ರೂಲ್ಸನ್ನು ನಮ್ಮ ಕರ್ನಾಟಕ ಸರ್ಕಾರ ತರ್ತಾ ಇದೆ. ಆಲ್ರೆಡಿ ಅಮೆಂಡ್ಮೆಂಟ್ ಕೂಡ ಆಗಿದೆ. ನಿಜವಾಗೂ ಒಂಥರ ಖುಷಿಯಾಗುತ್ತೆ. ಯಾಕಂತಂದರೆ ಎಷ್ಟೋ ಜನ ಕೋರ್ಟು ಕಚೇರಿ ಅಂತ 10 ವರ್ಷಗಳು ಅಲಿಬೇಕಾಗಿತ್ತು. ಆ 10 ವರ್ಷಗಳು ಅಲಿದ್ರೂ ಕೂಡ ಅವರಿಗೆ ಯಾವುದೇ ಒಂದು ಪ್ರತಿಫಲ ಅನ್ನೋದು ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಒಂದು ತುಂಬ ಮುಖ್ಯವಾದಂತಹ ಒಂದು ಅಮೆಂಡ್ಮೆಂಟನ್ನು ಮಾಡಿದೆ. ಏನಂತ ಅಮೆಂಡ್ಮೆಂಟ್ ಬಗ್ಗೆ ನೋಡೋಣ. ಏನು ನಮ್ಮ ಕರ್ನಾಟಕ ಸರ್ಕಾರದಲ್ಲಿರುವಂತಹ ಆಸ್ತಿಗಳ ಒಂದು ರಕ್ಷಣೆಗೆ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಏನು ಈ ನಕಲಿ ದಾಖಲೆಗಳ ನೋಂದಣಿಯನ್ನು ರದ್ದುಪಡಿಸಲು ನೋಂದಣಾಧಿಕಾರಿಗಳಿಗೆ ಅಧಿಕಾರವನ್ನು ಕೊಡ್ತಾ ಇದೆ. ಏನು ನಮ್ಮ ಕರ್ನಾಟಕ ಸರ್ಕಾರ ಈ ನಮ್ಮ ಕರ್ನಾಟಕ ನೋಂದಣಿ ಮತ್ತು ನೋಂದಾಯಿತ ದಾಖಲೆಗಳ ನಿರಾಕರಣೆ ಮತ್ತು ರದ್ದತಿ ನಿಯಮಗಳು 2025 ಕರಡನ್ನು ಬಿಡುಗಡೆ ಮಾಡಿದೆ. ಯಾಕಂತಂದರೆ, ಒಂದು ಆಸ್ತಿ ನೋಂದಣಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಒಂದು ಬದಲಾವಣೆಯನ್ನು ತರಲು ನಮ್ಮ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಈ ನಿಯಮಗಳು ಜಿಲ್ಲಾ ಉಪನೋಂದಣಾಧಿಕಾರಿಗಳ ನಕಲಿ ಅಥವಾ ಕಾನೂನು ಬಾಹಿರ ದಾಖಲೆಗಳ ಮೂಲಕ ಮಾಡಿದಂತಹ ಆಸ್ತಿ ನೋಂದಣಿಯನ್ನು ನ್ಯಾಯಾಲಯದ ಹಸ್ತಕ್ಷೇಪವಿಲ್ಲದೆ ರದ್ದುಪಡಿಸಲು ನೇರ ಅಧಿಕಾರ ನೀಡುತ್ತದೆ. ಅದೇ ರೀತಿ ಉಪನೋಂದಣಾಧಿಕಾರಿಗಳು ಸಹ ನಕಲಿ ದಾಖಲೆಗಳ ನೋಂದಣಿಯನ್ನು ನಿರಾಕರಿಸಲು ಅಧಿಕಾರವನ್ನು ಕೂಡ ಪಡೆಯಲಿದ್ದಾರೆ. ಈ ಕ್ರಮವು ವಂಚನೆಯನ್ನು ತಡೆಗಟ್ಟಲು ಮತ್ತು ಅಮಾಯಕ ಆಸ್ತಿ ಖರೀದಿದಾರರನ್ನು ರಕ್ಷಿಸುವ ಉದ್ದೇಶದಿಂದ ಈ ಕರಡು ಪ್ರತಿಯನ್ನು ಹೊರಡಿಸಿದೆ. ಏನು ನಮ್ಮ ಕರ್ನಾಟಕ ಸರ್ಕಾರ ಈ ಕರಡು ಪ್ರತಿಯನ್ನು ಹೊರಡಿಸಿದೆ, ಇದರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಆಸ್ತಿ ಖರೀದಿದಾರರನ್ನು ವಂಚಿಸುತ್ತಿದ್ದಂತಹ ಪಡೆಗಳಿಗೆ ಒಂದು ಪುಲಿಸ್ ಸ್ಟಾಪನ್ನು ಇಡುವ ಕಾಲ ಬಂದಿದೆ ಅಂತಲೇ ಹೇಳಬೇಕು. ಏನು ಈ ವಂಚನೆಗಳಿಂದ ರಕ್ಷಿಸುವ ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ನೋಂದಣಿ ವ್ಯವಸ್ಥೆಯಲ್ಲಿ ಒಂದು ಮಹತ್ವದ ಸುಧಾರಣೆಯನ್ನು ತರಲು ಮುಂದಾಗಿದೆ. ಏನು ಈ ನಕಲಿ ಅಥವಾ ಕಾನೂನು ಬಾಹಿರ ದಾಖಲೆಗಳನ್ನು ಬಳಸಿ ನೋಂದಣಿ ಮಾಡ್ತಾ ಇದ್ರು, ಆ ನೋಂದಣಿಗಳನ್ನು ರದ್ದುಪಡಿಸಲು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಅಧಿಕಾರ ನೀಡುವ ಕರಡು ನಿಯಮಗಳನ್ನು ನಮ್ಮ ಸರ್ಕಾರ ಹೊರಡಿಸಿದೆ. ಈ ಅಧಿಕಾರವನ್ನು ಬಳಸುವ ಈ ಹಿಂದೆ ನ್ಯಾಯಾಲಯದ ಹಸ್ತಕ್ಷೇಪದ ಅಗತ್ಯ ಇತ್ತು. ಹೊಸ ನಿಯಮಗಳು ಉಪನೋಂದಣಾಧಿಕಾರಿಗಳು ಸಹ ದಾಖಲೆಗಳು ನಕಲಿ ಎಂದು ಸಾಬೀತಾದರೆ ಆ ನೋಂದಣಿಯನ್ನು ಆ ಕ್ಷಣದಲ್ಲೇ ನಿರಾಕರಿಸಬಹುದು. ಈ ಥರ ಆಪ್ಷನನ್ನು ನಮ್ಮ ಕರ್ನಾಟಕ ಸರ್ಕಾರ
ಎಲ್ಲ ಸಬ್ ರಿಜಿಸ್ಟರ್ಸ್ಗೂ ಕೊಟ್ಟಿದೆ. ಇದು ರಾಜ್ಯದ ನೋಂದಣಿ ಚೌಕಟ್ಟಿನಲ್ಲಿ ಒಂದು ಗಮನಾರ್ಹವಾದಂತಹ ಒಂದು ಬದಲಾವಣೆ ಆಗಿದೆ ಅಂತಂದರೆ ನಿಜವಾಗೂ ಕೂಡ ತಪ್ಪಾಗಲಾರದು. ಏನು ಈ ಕರ್ನಾಟಕ ನೋಂದಣಿ ನಿಯಮಗಳು 2025 ಅಂತ ಏನು ಒಂದು ಪ್ರಕಟ ಮಾಡಿದ್ದಾರೆ, ನಮ್ಮ ಕರ್ನಾಟಕ ನೋಂದಾಯಿತ ದಾಖಲೆಗಳ ನಿರಾಕರಣೆ ಮತ್ತು ರದ್ದತಿ ನಿಯಮಗಳು 2025ರ ಕರಡನ್ನು ನಮ್ಮ ಸರ್ಕಾರ ಆಲ್ರೆಡಿ ಬಿಡುಗಡೆ ಮಾಡಿದೆ. ಅದರ ಕಾಪಿಯನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲೇ ಹಾಕ್ತೇನೆ. ಇವುಗಳನ್ನು ಅಂತಿಮಗೊಳಿಸುವ ಮೊದಲು ಸಾರ್ವಜನಿಕರಿಂದ ಆಕ್ಷೇಪಗಳು ಮತ್ತು ಸಲಹೆಗಳನ್ನು ಸಲ್ಲಿಸಲು 15 ದಿನಗಳ ಕಾಲಾವಕಾಶವನ್ನು ಕೂಡ ಸರ್ಕಾರ ನೀಡಿದೆ. ಅದೇನು 15 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ, ಪಬ್ಲಿಕ್ ರಿಯಾಕ್ಷನ್ ಯಾವ ಥರ ಇರುತ್ತೆ, ಅವರಿಂದ ಏನಾದ್ರೂ ಅಬ್ಜೆಕ್ಷನ್ಸ್ ಆಗುತ್ತಾ ಅಂತ ನೋಡಿಕೊಂಡು ನೆಕ್ಸ್ಟ್ ಆದೇಶವನ್ನು ಹೊರಡಿಸೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಏನು ಈ ದಾಖಲೆ ನೋಂದಣಿ ವ್ಯವಸ್ಥೆಯ ದುರ್ಬಳಕೆಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಇದು ದೀರ್ಘಕಾಲದಿಂದಲೂ ಲೋಪದೋಷಗಳನ್ನು ನಿವಾರಿಸುವುದು ಒಂದು ಕ್ರಮದ ಉದ್ದೇಶ ಆಗಿತ್ತು. ಆದರೆ ಇದಕ್ಕೆ ಯಾವುದೇ ರೀತಿಯ ಒಂದು ಆಪ್ಷನ್ನನ್ನು ಇರಲಿಲ್ಲ. ಏನು ಈ ನೋಂದಣಿ ರದ್ದತಿ ಅಧಿಕಾರ ಮತ್ತು ಮೇಲ್ಮನವಿ ಅವಕಾಶವನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ ನಮ್ಮ ರಾಜ್ಯದ ಜಿಲ್ಲಾಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಅಥವಾ ದೂರಿನ ಆಧಾರದ ಮೇಲೆ ನಕಲಿ ನೋಂದಣಿಗಳನ್ನು ರದ್ದುಗೊಳಿಸಬಹುದು. ಯಾರು? ನಮ್ಮ DC ಸಾಹೇಬರು. ಬಾಧಿತರು 3 ವರ್ಷಗಳ ಒಳಗೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಇದು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಒಂದು ಸೇಲ್ಡೆಡ್ ಫೇಕ್ ಅಂತ ಗೊತ್ತಾಯಿತು ಅಂತಂದರೆ ಅದನ್ನು 3 ವರ್ಷದ ಒಳಗಡೆ ನೀವು ಕಂಪ್ಲೇಂಟನ್ನು ಮಾಡಬೇಕು, ಕೇಸನ್ನು ಫೈಲ್ ಮಾಡಬೇಕು. ಮೇಲ್ಮನವಿ ಅವಧಿ ಮುಗಿದ ನಂತರ ವಂಚನೆ ಕಂಡುಬಂದರೆ ನಾಗರಿಕರು ನೋಂದಣಿ ಮಹಾ ನಿರೀಕ್ಷಕರು ಮತ್ತು ಮುದ್ರಾಂಕ ಆಯುಕ್ತರ ಕಚೇರಿಗೆ ರದ್ದತಿಗಾಗಿ ಮೊರೆ ಹೋಗಬಹುದು. ಇಲ್ಲೂ ಕೂಡ ಆಪ್ಷನ್ ಇದೆ. 3 ವರ್ಷದ ಒಳಗಡೆ ಆದರೆ ಡೈರೆಕ್ಟ್ ಜಿಲ್ಲಾಧಿಕಾರಿಗಳಿಗೇನೆ ಇದು ಮಾಡ್ಬೋದು. ಒಂದು ವೇಳೆ ಏನಾದರೂ ಇದಾಯಿತು ಅಂತಂದರೆ 3 ವರ್ಷದ ಮೇಲೆ ಆಗಿತ್ತು ಅಂತಂದರೆ ನೀವು DRL ಅಲ್ಲೂ ಬೇಕಾದ್ರೂ ಕಂಪ್ಲೇಂಟ್ ಮಾಡ್ಬೋದು. ರದ್ದತಿ ಆದೇಶ ನೀಡುವ ಮೊದಲು 2 ಪ್ರಾಧಿಕಾರಗಳು ದಾಖಲೆಗಳನ್ನು ಪರಿಶೀಲಿಸುವುದು ಮತ್ತು ಎಲ್ಲ ಕಡೆಯವರ ವಾದವನ್ನು ಆಲಿಸುವುದು ಕಡ್ಡಾಯ. ಯಾಕಂತಂದರೆ ಸೇಮ್ DC ಕೋರ್ಟ್ ಏನಿದು ಕೇಸ್ ಫೈಲ್ ಮಾಡ್ಕೊತೀವಿ ಅದೇ ಥರನೇ ಇಲ್ಲೂ ಕೂಡ ಮೇಂಟೈನ್ ಆಗುತ್ತೆ. ನೋಂದಣಿ ಮಹಾನಿರೀಕ್ಷಕರು ಮತ್ತು ಮುದ್ರಾಂಕ ಆಯುಕ್ತರಾದಂತಹ MP ಮುಳ್ಳೈ ಮುಹಿಲನ್ ಅವರು ಕೂಡ ಮಾತಾಡಿ ಈ ಹಿಂದೆ ಉಪನೋಂದಣಾಧಿಕಾರಿಗಳಿಗೆ ಯಾವುದೇ ದಾಖಲೆಗಳ ನೋಂದಣಿಯನ್ನು ನಿರಾಕರಿಸೋದಕ್ಕೆ ಯಾವುದೇ ರೀತಿಯ ಅವಕಾಶವನ್ನು ನಾವು ಕೊಟ್ಟಿರಲಿಲ್ಲ ಮತ್ತು ಸರ್ಕಾರಕ್ಕೆ ನೋಂದಣಿಯನ್ನು ರದ್ದುಪಡಿಸಲು ಕೂಡ ಅಧಿಕಾರವಿರಲಿಲ್ಲ. ಮತ್ತು ನಕಲಿ ದಾಖಲೆಗಳ ಆಧಾರದ ಮೇಲೆ ಮಾಡಿದ ನೋಂದಣಿಗಳನ್ನು ರದ್ದುಪಡಿಸಲು ಜಿಲ್ಲಾಧಿಕಾರಿಗಳಿಗೆ ಏನು ನಮ್ಮ ರಾಜ್ಯದ ಜಿಲ್ಲಾಧಿಕಾರಿಗಳು ಏನಿರ್ತಾರೆ ಯಾವುದೇ ಒಂದು ಇವಾಗ ನಮ್ಮ ಬೆಂಗಳೂರು ನಗರ ಜಿಲ್ಲಾಧಿಕಾರಿ, ತುಮಕೂರು ಡಿಸ್ಟಿಕ್ ಬೇರೆ, ಈ ಥರ ಡಿಸ್ಟಿಕ್ ವೈಸ್ ಏನು ಜಿಲ್ಲಾಧಿಕಾರಿಗಳಿರ್ತಾರೆ ಅವರಿಗೆ ಈ ಅವಕಾಶವನ್ನು ನೀಡಿದ್ದಾರೆ. ಯಾಕಂತಂದರೆ ಮೊದಲಿಗೆ ಸೇಲ್ಡೆಡ್ ಕ್ಯಾನ್ಸಲ್ ಮಾಡಬೇಕು ಅಂದರೆ ಮಸ್ಟ್ ಅಂಡ್ ಶುಡ್ ಸಿವಿಲ್ ಕೋರ್ಟ್ಗೆ ಹೋಗಲೇಬೇಕಾಗಿತ್ತು. ಆದರೆ ಇವಾಗ ಈ ಪದ್ಧತಿಯನ್ನು ಬದಲಾವಣೆ ಮಾಡಿದ್ದಾರೆ. ಏನು ಈ ನೋಂದಣಿ ಕಾಯ್ದೆಗೆ ಸರ್ಕಾರ ತಿದ್ದುಪಡಿಯನ್ನು ತಂದಿದೆ. ಈ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸೋದು ಕೂಡ ಇಲಾಖೆ ಕರಡು ನಿಯಮಗಳನ್ನು ರೂಪಿಸಿದೆ ಅಂತ ಹೇಳಿಬಿಟ್ಟು ನಮ್ಮ ಆಯುಕ್ತರು ಹೇಳಿದ್ರು. ಸಾರ್ವಜನಿಕರ ಆಕ್ಷೇಪಗಳು ಮತ್ತು ಸಲಹೆಗಳನ್ನು ಪರಿಶೀಲಿಸಿದ ನಂತರ ಅಂತಿಮ ನಿಯಮವನ್ನು ಪ್ರಕಟಣೆ ಮಾಡುತ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇದು ಆಸ್ತಿ ನೋಂದಣಿಯಲ್ಲಿನ ಯಾವುದೇ ಕಾನೂನು ಬಾಹಿರತೆಯನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ಬಲವಾದ ಕ್ರಮವಾಗಿದೆ ಅಂತ ಹೇಳಿಬಿಟ್ಟು ಆಕ್ಚುಲಿ ನಮ್ಮ ಕಮಿಷನರ್ ಅವರು ಹೇಳ್ತಾ ಇದ್ರು. ಇದು ಅಮಾಯಕ ಸಾರ್ವಜನಿಕರನ್ನು ಒಂದು ರಕ್ಷಣೆ ಮಾಡುತ್ತೆ ಮತ್ತು ವಂಚಕರಿಂದ ಅವರ ಆಸ್ತಿಗಳನ್ನು ಕಾಪಾಡುತ್ತೆ ಅಂತ ಕೂಡ ನಮ್ಮ ಆಯುಕ್ತರು ಹೇಳ್ತಾ ಇದ್ರು. ಏನು ಇದರಲ್ಲಿ ಎಲೆಕ್ಟ್ರಾನಿಕ್ ಡೇಟಾಬೇಸ್ ಪರಿಶೀಲನೆ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅದ್ರ ಬಗ್ಗೆ ನೋಡೋಣ. ತಪಾಸಣೆಯನ್ನು ಬಲಪಡಿಸೋದಕ್ಕಾಗಿ ನಮ್ಮ ಉಪನೋಂದಣಾಧಿಕಾರಿಗಳು
ಮತ್ತೆ ಮಹಾನಿರೀಕ್ಷಕರು ಏನಿರ್ತಾರೆ, ಇವರು ನಿರ್ವಹಿಸುವ ಸಮಗ್ರ ಎಲೆಕ್ಟ್ರಾನಿಕ್ ಡಾಟಾಬೇಸ್ನ ದಾಖಲೆಗಳನ್ನು ಪರಸ್ಪರ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಒಂದೇ ಸಾರಿಗೆ ಅದು ಫೇಕ್ ಆರ್ ಅನ್ಫೇಕ್ ಅಂತಂದು ಹೇಳ್ಬಿಟ್ಟು ಡಿಸೈಡ್ ಮಾಡೋ ಥರ ಇಲ್ಲ, ಮತ್ತೆ ಮತ್ತೆ ಪರಿಶೀಲನೆ ಮಾಡಬೇಕು. ಯಾವುದೇ ವ್ಯತ್ಯಾಸ ಕಂಡು ಬಂದರೆ ಅಧಿಕಾರಿಗಳು ನೋಂದಣಿಯನ್ನು ನಿರಾಕರಿಸಬಹುದು. ಮತ್ತೆ ಅದಕ್ಕೆ ಕಾರಣಗಳನ್ನು ಲಿಖಿತ ರೂಪದಲ್ಲಿ ದಾಖಲೆಯನ್ನು ಮಾಡಬೇಕು. ಸುಮ್ಮನೆ ಥಿಯರಿನಲ್ಲಿ ಇಲ್ಲ ರೀ ನಿಮ್ಮ ಸೈಟ್ ರಿಜಿಸ್ಟರ್ ಮಾಡಲ್ಲ, ನಾನು ನಿಮ್ಮ ಮನೆ ರಿಜಿಸ್ಟರ್ ಮಾಡಲ್ಲ, ಈ ಥರ ಹೇಳಂಗಿಲ್ಲ. ಮಸ್ಟ್ ಆ್ಯಂಡ್ ಶುಡ್ ಅದಕ್ಕೆ ದಾಖಲೆಯನ್ನು ಅವ್ರು ಕೊಡಲೇಬೇಕು. ಏನು ಈ ನ್ಯಾಯಾಲಯಗಳು ಮತ್ತೆ ಜಾರಿ ನಿರ್ದೇಶನಾಲಯ, ಕೇಂದ್ರ ತನಿಖಾ ದಳ ಮತ್ತೆ ರಾಜ್ಯ ಘಟಕಗಳಂತಹ ತನಿಖಾ ಸಂಸ್ಥೆಗಳಿಂದ ಜಪ್ತಿ ಮಾಡಲಾದಂತಹ ಆಸ್ತಿಗಳಿಗೆ ರಕ್ಷಣೆ ನೀಡುವ ಅಂಶಗಳನ್ನು ಸಹ ಕರಡು ನಿಯಮಗಳು ಒಳಗೊಂಡಿವೆ. ಮತ್ತೆ ಅಂತಹ ಆಸ್ತಿಗಳ ಯಾವುದೇ ದಾಖಲೆಯನ್ನು ಪ್ರತಿಕ್ರಿಯೆಗೊಳಿಸುವ ಮೊದಲು ಉಪನೋಂದಣಾಧಿಕಾರಿಗಳು ಮತ್ತು ನೋಂದಣಿ ಮಹಾನಿರೀಕ್ಷಕರು ಲಗತ್ತುಗಳ ಎಲೆಕ್ಟ್ರಾನಿಕ್ ನೋಂದಣಿಯನ್ನು ಪರಿಶೀಲಿಸುವುದು ಮಸ್ಟ್ ಅಂಡ್ ಶುಡ್ ಕಡ್ಡಾಯ ಆಗಿರುತ್ತೆ. ಏನು ಈ ನೋಂದಣಿ ಮತ್ತು ಮಹಾ ನಿರೀಕ್ಷಕರು ಸಾರ್ವಜನಿಕರಿಂದ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಆಹ್ವಾನಿಸಿದ್ದಾರೆ. ನಾಗರಿಕರು ನಿಗದಿಪಡಿಸಿದಂತಹ ಕಾಲಮಿತಿಯೊಳಗೆ ತಮ್ಮ ಪ್ರತಿಕ್ರಿಯೆಗಳನ್ನು ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, 6ನೇ ಮಹಡಿ, MS ಬಿಲ್ಡಿಂಗ್ ಇವರು ಪರಿಶೀಲನೆಯನ್ನು ಮಾಡಿ, ಯಾಕಂತಂದರೆ ಏನೇನು ಅಬ್ಜೆಕ್ಷನ್ಸ್ ಬಂದಿದೆ, ಏನೇನು ಬಂದಿದೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡಿ ಮತ್ತೆ ಅದರಲ್ಲಿ ಏನಾದರೂ ತಿದ್ದುಪಡಿಯನ್ನು ಮಾಡಬೇಕಂತ ಹೇಳಿಬಿಟ್ಟು ಒಂದು ಆದೇಶವನ್ನು ಕೂಡ ಹೊರಡಿಸೋದಕ್ಕೆ ಎಲ್ಲ ರೀತಿಯ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿಯ ಫೇಕ್ ರಿಜಿಸ್ಟ್ರೇಷನನ್ನು ತಪ್ಪಿಸ್ಬೋದು ಅಂತಂದೇಳಿ ನಿಜವಾಗೂ ಇದು ಖುಷಿಯಾಗುತ್ತೆ. ಯಾಕಂದರೆ ಸಿವಿಲ್ ಕೋರ್ಟ್ ಹೋಯ್ತು ಅಂದರೆ 10 ವರ್ಷ ಆದರೂ ಆಗೋದು, 15 ವರ್ಷ ಆದರೂ ಆಗ್ಬೋದು, ಆ ಥರ ಕಾಲಾವಕಾಶ ಇತ್ತು ಸಿವಿಲ್ ಕೋರ್ಟ್ಗೆ. ಬಟ್ ಇವಾಗ DC ಕೊಟ್ಟಿರೋದ್ರಿಂದ ಇಮ್ಮಿಡಿಯೇಟ್ ಎಲ್ಲ ಕೇಸುಗಳು ಕೂಡ ಒಂದು ಸಾರ್ಟ್ ಔಟ್ ಆಗುತ್ತೆ. ಮತ್ತೆ ಫೇಕ್ ರಿಜಿಸ್ಟ್ರೇಷನ್ ಅಂತ ಗೊತ್ತಾಯಿತು ಅಂತಂದರೆ, ಫೇಕ್ ಡಾಕ್ಯುಮೆಂಟ್ಸ್ ಅಂತ ಗೊತ್ತಾಯಿತು ಅಂತಂದರೆ ಸಬ್ ರಿಜಿಸ್ಟರ್ಡ್ ಕೂಡ ಅಲ್ಲೇನೇನೆ ರಿಜೆಕ್ಟನ್ನು ಮಾಡುವ ಕಾಲಾವಕಾಶವನ್ನು ಕೂಡ ಸಬ್ ರಿಜಿಸ್ಟರ್ಡ್ಗೆ ಕೊಟ್ಟಿದ್ದಾರೆ. ಇದು ನಮ್ಮ ಕರ್ನಾಟಕದಲ್ಲೇ ಇನ್ನೂ ನಮ್ಮ, ಯಾಕಂತಂದರೆ ನನಗೆ ಗೊತ್ತಿರೋ ಥರ ಬೇರೆ ಸ್ಟೇಟುಗಳಲ್ಲೂ ಇರೋದು ಇದು ಡೌಟು. ಬಟ್ ನಮ್ಮ ಸ್ಟೇಟಲ್ಲಿ ಇದು ಬರ್ತಾ ಇರೋದು ಒಂದು ಖುಷಿ ವಿಷಯ. ಆದರೆ ಯಾರೇ ರಿಜಿಸ್ಟರ್ ಮಾಡ್ಕೋಬೇಕಂದ್ರೂ ಕೂಡ ಪ್ರತಿಯೊಬ್ಬರು ಡಾಕ್ಯುಮೆಂಟನ್ನು ಚೆಕ್ ಮಾಡಿಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.